ದಾನಿಯೇಲನ ಪುಸ್ತಕ 11ನೇ ಅಧ್ಯಾಯ 32ನೇ ವಚನವನ್ನ ನಾವು ಓದಿಕೊಳ್ಳೋಣ. 11ನೇ ನಿಬಂಧನ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು. ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಜ್ಞತರಾಗುವರು. ಸಾಕು. తెలుగులోమా? ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನಾದ ಕರ್ತನೇ, ನಿನ್ನ ಪವಿತ್ರ ಪಾದದ ಕೆಳಗಡೆ ನಾನು ಬರ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೇ. ಕೇಳುವಂತ ಮಾತುಗಳು ಅವು ನಮ್ಮ ಮಾತುಗಳಾಗಿರಬೇಡ, ಅವು ನಿನ್ನ ಮಾತುಗಳಾಗಿ ನಾವು ಕೇಳಿಸ್ಕೊಳ್ತೇವೆ. ದೇವ, ನಮ್ಮ ಯೋಚನೆ ಎಲ್ಲ ಬದಲಾಯಿಸು. ನಿಮ್ಮ ಕಡೆ ಗಮನ ಹರಿಸಲಿಕ್ಕೆ ಜ್ಞಾನ ಕೊಡು. ಅದನ್ನು ನೆನಪಿಟ್ಟುಕೊಳ್ಳುವಂಥ ನೆನಪಿನ ಶಕ್ತಿಯನ್ನು ಕೂಡ ಅನುಗ್ರಹಿಸು ಕರ್ತನೇ. ಪರಿಶುದ್ಧಾತ್ಮನೇ, ನೀನೇ ಮಾತನಾಡು. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂಥ ಸಂದೇಶವೇನೆಂದರೆ, ನಾವು ಯಾರ ಜೊತೆ ಸಮಯವನ್ನು ಕಳೆಯಬೇಕು. ಅದರ ಜೊತೆಯಲ್ಲಿ ಮುಖ್ಯವಾದ ವಿಷಯ ಹೇಳ್ತಾನೆ, ಕೇಳಿಸ್ಕೊಡ್ರಿ. ದೇವರ ಜೊತೆಯಲ್ಲಿ ಸಮಯ ಕಳೆದ್ರೆ ನಮಗೇನು ಲಾಭ? ಇವತ್ತಿನ ವಾಕ್ಯ, ದೇವರ ಜೊತೆ ಸಮಯ ಕಳೆದ್ರೆ ನಮಗೆ ಏನು ಲಾಭ, ಏನು ಬೆನಿಫಿಟ್? ಇಲ್ಲಿ ಪ್ರವಾದಿಯಾಗಿರುವಂತ ದಾನಿಯೇಲ ಭಕ್ತನು ಹೇಳ್ತಾನೆ, ದೇವರೊಂದಿಗೆ ಸಮಯ ಕಳೆಯುವುದರಿಂದ ನಾವು ದೇವರನ್ನು ತಿಳ್ಕೊಳ್ತೇವೆ. ದೇವರು ಹೆಂಗಿದ್ದಾನೆ, ದೇವರು ಎಂಥವರು, ದೇವರು ಏನ್ ಮಾಡಲು ಶಕ್ತರು, ದೇವರು ಏನೇನು ಕೊಡಬಲ್ಲರು, ದೇವರಿಂದ ನಾವು ಏನೇನು ಪಡ್ಕೊಳ್ಳಬಹುದು, ಅದನ್ನು ತಿಳ್ಕೊಳ್ತೇವೆ. ಹಲ್ಲೆಲೂಯ. ಜೋರಗಳು ಹಲ್ಲೆಲೂಯ. ಒಂದನೇದಾಗಿ, ನಾವು ದೇವರೊಂದಿಗೆ ಸಮಯ ಕಳೆಯೋದ್ರಿಂದ ನಮಗೇನು ಲಾಭ ಅಂದ್ರೆ, ದೇವರನ್ನ ತಿಳಿದುಕೊಳ್ಳುವಂಥವರಾಗ್ತೇವೆ. ಯಾರು ದೇವರನ್ನು ಚೆನ್ನಾಗಿ ತಿಳ್ಕೊಳ್ತಾರೋ, ಯಾರು ದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೋ, ಅವರ ಕುಟುಂಬದಲ್ಲಿ ಬರುವ ಶೋಧನೆಗೆ ಅವರು ಸೋತು ಹೋಗುವುದಿಲ್ಲ. ಅವರ ಕುಟುಂಬದಲ್ಲಿ ಬರುವ ಅಪಾಯಗಳಿಗೆ ಅವರು ಕುಗ್ಗಿ ಹೋಗುವುದಿಲ್ಲ. ಕಾರಣ ಅವರು ದೇವರನ್ನ ಚೆನ್ನಾಗಿ ತಿಳ್ಕೊಂಡಿರುವಂತ ವ್ಯಕ್ತಿಯಾಗಿರ್ತಾನೆ. ಬೈಬಲ್ ವಾಕ್ಯ ಹೇಳ್ತದೆ. ಇನ್ನೊಂದ್ಸರಿ ಓದೋಣ. ನಿಬಂಧನ ದ್ರೋಹಿಗಳು ಕೆಟ್ಟು ಹೋಗುವರು, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ದೇವರ ಜೊತೆ ಸಮಯ ಕಳೆದ್ರಿಂದ ದೇವರನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ದೇವರ ಹತ್ರ ಸಮಯ ಕಳೆದ್ರಿಂದ ನಾವು ದೇವರನ್ನ ಚೆನ್ನಾಗಿ ತಿಳ್ಕೊಳ್ತೇವೆ. ಬೈಬಲ್ ವಾಕ್ಯ ಇರ್ತದೆ, ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗ್ತಾರೆ ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯ. ಇನ್ನೊಂದ್ಸರಿ ಹಲ್ಲೆಲೂಯ. ಆದಿ ಅಪೊಸ್ತಲರ ಕಾಲದಲ್ಲಿ ಪೇತ್ರ, ಯೋಹಾನ, ಪೌಲ, ಶೀಲರು, ಅಪೊಸ್ತಲರ ಶಿಷ್ಯರು, ಅವ್ರು ಯಾರನ್ನ ಅರ್ಥ ಮಾಡಿಕೊಂಡಿದ್ರು? ದೇವರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು, ದೇವರನ್ನ ಚೆನ್ನಾಗಿ ತಿಳಿದವರಾಗಿದ್ರು,
ದೇವರ ಕುರಿತಾಗಿ ಚೆನ್ನಾಗಿ ತಿಳುವಳಿಕೆ ಉಳ್ಳವರಾಗಿದ್ದರು. ಆ ಕಾರಣಕ್ಕಾಗಿ ಅವರ ಮೇಲೆ ಏನೇ ಕೇಡು ಬಂದರೂ, ಅವರ ಮೇಲೆ ಏನೇ ಆಪತ್ತು ಬಂದರೂ ಅವರು ಸೋತು ಹೋಗಲಿಲ್ಲ, ಹಿಂತಿರುಗಿ ಹೋಗಲಿಲ್ಲ, ಬಿದ್ದು ಹೋಗಲಿಲ್ಲ, ಮುಂದಕ್ಕೆ ಹೋದರು. ಕಾರಣ ದೇವರು ಅವರನ್ನು ಇಕ್ಕಟ್ಟಿನಿಂದ ಬಿಡಿಸುವಂತವನೆಂಬುದಾಗಿ ಅವರು ತಿಳ್ಕೊಂಡಿದ್ದರು. ಇಲ್ಲಿ ದಾನಿಯೇಲನು ಕೂಡ ದೇವರನ್ನು ಚೆನ್ನಾಗಿ ತಿಳಿದವನಾಗಿದ್ದ. ಆಮೆನ್. ಯಾರು ತಿಳಿದವನಾಗಿದ್ದ? ದೇವರನ್ನು ಚೆನ್ನಾಗಿ ದಾನಿಯೇಲನು ತಿಳಿದುಕೊಂಡದಕ್ಕಾಗಿಯೇ 1ನೇ ಅಧ್ಯಾಯ ತೆಗೆಯೋಣ. 1ನೇ ಅಧ್ಯಾಯದಲ್ಲಿ ಅಲ್ಲಿ ದಾನಿಯೇಲನು ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನೆ ನೋಡೋಣ ಪ್ರಿಯ ಜನರೇ. ಅಲ್ಲಿ ದಾನಿಯೇಲನು ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ ಒಂದು ಮಾತು ನಿಮಗೆ ಓದಿಸ್ತೇನೆ. 8ನೇ ವಚನವನ್ನ ಒಂದ್ಸರಿ ಓದಿಕೊಂಡು ನಿಶ್ಚಯಿಸಿ ಕಂಚಿಕೆಯ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ದೇವರು ಕಂಚಿಕೆಯ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು. ಈ ದಾನಿಯೇಲನು ಅವರು ಕುಡಿಯುವ ದ್ರಾಕ್ಷಾರಸನ್ನು ಕುಡಿಯಲಿಲ್ಲ. ಈ ದಾನಿಯೇಲನು ಅವರು ತಿನ್ನುವ ಆಹಾರವನ್ನ ತಿಂದು ಊಟ ಮಾಡಲಿಲ್ಲ. ಕಾರಣ ಏನು ಗೊತ್ತಾ? ಎಲ್ಲರೂ ಕುಡಿಬಹುದು, ಎಲ್ಲರೂ ತಿನ್ಬಹುದು ಅಂತ ಅಲ್ಲಿ ಸ್ವೇಚ್ಛೆ ಇದೆ, ರಾಜಾಜ್ಞೆ ಆಗಿದೆ. ಏನ್ ಊಟ ಬೇಕೋ ಊಟ ತಿನ್ನಿ, ಏನ್ ಕುಡಿಬೇಕನ್ಸುತ್ತೆ ಕುಡಿ, ಎಲ್ಲರೂ ಸ್ವೇಚ್ಛೆ ಇದೆ. ಅದು ದಾನಿಯೇಲ ಮಾತ್ರ ಅದು ಹೇಳ್ತಾನೆ ಅಧ್ಯಕ್ಷನಿಗೆ, ಅಧ್ಯಕ್ಷನೇ ನನ್ನ ಕ್ಷಮಿಸು, ನಾನು ರಾಜನು ಕುಡಿಯುವ ದ್ರಾಕ್ಷಸವನ್ನಾಗಲಿ ಅವರು ತಿನ್ನುವ ಆಹಾರವನ್ನಾಗಲಿ ತಿಂದು ನನ್ನನ್ನ ಏನ್ ಮಾಡಿಕೊಳ್ಳುವುದಿಲ್ಲ, ಅಶುದ್ಧನ್ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದನು. ಕಾರಣ ಆ ದಾನಿಯೇಲನು ಆ ಮಾತು ಯಾಕೆ ಹೇಳಕ್ಕೆ, ಹೆಂಗೆ ಆ ಮಾತು ಹೇಳಕ್ ಸಾಧ್ಯ? ಏನು? ದೇವರನ್ನ ಅರ್ಥ ಮಾಡಿಕೊಂಡದಕ್ಕಾಗಿಯೇ ಏನಾಗಲ್ಲ, ಪರವಾಗಿಲ್ಲ ಬಾ ಅಂದ್ರೆ ನಾವು ಹೋಗ್ಬಿಡ್ತೇವೆ, ನಡೀತೈತೆ ಬಾ ಅಂದ್ರೆ ಹೋಗ್ಬಿಡ್ತೇವೆ. ಏನಾಗಲ್ಲ, ಯಾರೆಲ್ಲ ಕುಡಿದು ಬಿಡ ಅಂದ್ರೆ ಕುಡಿದು ಬಿಡ್ತೇವೆ, ಏನಾಗಲ್ಲ ತಿಂದು ಬಿಡ ತಿಂದು ಬಿಡ್ತೇವೆ. ಯಾಕೆ ತಿಂತೀವಿ ಅಂದ್ರೆ ನಮಗೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದ ಕಾರಣ. ಇಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ನಾವು ದೇವರೊಂದಿಗೆ ಸಮಯ ಕಳೆದ್ರಿಂದ ದೇವರನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಯಾವಾಗ ದೇವರನ್ನ ನಾವು ಅರ್ಥ ಮಾಡಿಕೊಳ್ತೇವೋ ಆವಾಗ ನಮ್ಮ ಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯ, ಜೋರಿ ಹಲ್ಲೆಲೂಯ. ಇವತ್ತು ನಾವು ದೇವರನ್ನ ಅರ್ಥ ಮಾಡಿಕೊಳ್ಳಲ್ಲ, ಪಕ್ಕದ ಮನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೇವೆ. ಹೆಂಗೆ? ಅವರು ಒಳ್ಳೆ ಟಿವಿ ತಗೊಂಬಂದ್ರ ಅರ್ಥ ಮಾಡ್ಕೊಳ್ತೇವೆ. ನಮ್ಮನೆಗೆ ಏನಕ್ಕೆ ಏನಲ್ಲ, ನಮ್ಮನೆ ಟಿವಿ ಬರಬೇಕು. ಅವರು ಬಂಗಾರ ತಗೊಂಬಂದ್ರ ಅರ್ಥ ಮಾಡ್ಕೊಳ್ತೇವೆ, ನಮ್ಮನೆ ಕೂಡ ಬಂಗಾರ ಇರಬೇಕಂತ. ಅವರು ಒಂದು ಮನೆ ಕಟ್ಟಿದ್ರ ಅರ್ಥ ಮಾಡ್ಕೊಳ್ತೇವೆ. ಯಾರನ್ನ? ಇಲ್ಲಿದ್ದೀರಾ? ನೀವು ಹೇಳಿಲ್ಲ ಸರ್ ನಿದ್ದೆ ಮಾಡ್ರಂತ ನಾವು ಮಾಡಕತ್ತೇವ ನಂಗಿದ್ದೀರಾ? ಇದ್ದೀರಾ? ಹಲೋ, ಹಲ್ಲೆಲೂಯ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ದೇವರ ಹತ್ರ ಸಮಯ ಕಳೆದ್ರಿಂದ ದೇವರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ನಾವು ಹಂಗೆ ಮಾಡುವುದಿಲ್ಲ. ಪಕ್ಕದವ್ರು ನೋಡ್ತೇವೆ, ಪಕ್ಕದವ್ರು ಏನ್ ಮಾಡ್ತಾರೆ ಅದನ್ನು ಮಾಡಕ್ ಹೋಗ್ತೇವೆ. ಪಕ್ಕದವ್ರು ಏನಾದರೂ ಮನೆ ಕಟ್ಟಿದ್ರೆ ನಾವು ಕೂಡ ಮನೆ ಕಟ್ಟಬೇಕು ಅಂತ ತೀರ್ಮಾನ ತಪ್ಪಂತ ಹೇಳ್ತಾ ಇಲ್ಲ. ಹಂಗಂತ ಹೇಳಿ ನೀನು ಅವ್ರು ದುಡ್ಡಿದೆ ಕಟ್ಟಿದ್ದಾರೆ, ನಿನ್ನ ಹತ್ರ ಪೈಸೆ ದುಡ್ಡಿಲ್ಲ ಅಂತೇಳಿ ಸುಮ್ಮನೆ ಸಾಲ ಮಾಡಿ ಮನೆ ಕಟ್ಟಿ ಲಾಸ್ಟಿಗೆ ಮನೆ ಮಾರಿ ಮತ್ತೆ ಹೊರಗೆ ಹೋಗೋ ಪರಿಸ್ಥಿತಿ ಬರ್ತದೆ. ನೀನ್ ಯಾರನ್ನ ಅರ್ಥ ಮಾಡಿಕೊಳ್ಬೇಕು? ನಿನಗಾಗಿ ಆಶೀರ್ವಾದ ಕೊಡುವಂತ, ನಿನಗಾಗಿ ಅದ್ಭುತ ಮಾಡುವಂತ, ನಿನಗಾಗಿ ಬಿಡುಗಡೆ ಕೊಡುವಂತ ಯೇಸುವನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲವನ್ನು ಕರ್ತನು ಕೊಡಲು ಶಕ್ತನಾಗಿದ್ದಾನೆ. ಆಮೆನ್. ಅದು ಕೇಳ್ತಾನೆ, ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕ ಪಡೋ, ಇವುಗಳು ಕೂಡ ಎಲ್ಲ ನಿಮಗೆ ದೊರೆಯುತ್ತವೆ. ದೇವರನ್ನ ದಾನಿಯೇಲನು ಅರ್ಥ ಮಾಡಿಕೊಂಡಿದ್ದಕ್ಕಾಗಿಯೇ, ದೇವರನ್ನ ದಾನಿಯೇಲನು ಚೆನ್ನಾಗಿ ತಿಳಿದವನಾಗಿರುವ ಕಾರಣಕ್ಕಾಗಿಯೇ, ನಾನು ರಾಜನು ಕುಡಿಯುವ ದ್ರಾಕ್ಷಾರಸವನ್ನಾಗಲಿ
ರಾಜನು ತಿನ್ನುವ ಆಹಾರವನ್ನಾಗಲಿ ಸೇವಿಸುವುದಿಲ್ಲ, ನಾನು ಅಶುದ್ಧನಾಗುವುದಿಲ್ಲ ಎಂಬುದಾಗಿ ಘಂಟ ಘೋಷವಾಗಿ ಹೇಳಿದನು. ಎರಡನೇದಾಗಿ ದಾನಿಯೇಲನು ದೇವರನ್ನ ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡಿದನು. ದಾನಿಯೇಲನ ಬರೆದ ಪುಸ್ತಕ 6ನೇ ಅಧ್ಯಾಯ 10ನೇ ವಚನದಲ್ಲಿ ನಮಗೆ ಆ ವಾಕ್ಯ ನೋಡ್ತೇವೆ. ದೇವರ ಹತ್ರ ಸಮಯ ಕಳೆದ್ರಿಂದ ನಮಗೇನು ಲಾಭ ಅಂದ್ರೆ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನು ತಿಳಿದ ಕೂಡಲೇ ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಗಳುಳ್ಳ ಹೋಗಿ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ. ನಾವು ದಿನಕ್ಕೆ 1 ಸಾರಿ ಕೂಡ ಪ್ರಾರ್ಥನೆ ಮಾಡಲ್ಲ. ಒಂದೊಂದು ಸಾರಿ ಹಂಗೆ ಬಿಟ್ಟು ಉಂಡು ಬಿಡ್ತೇವೆ, ಒಂದೊಂದು ಸಾರಿ ಹಂಗೆ ಮಲ್ಕೊಂಡ್ಬಿಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹಂಗೆ ಮಲಗ್ತೇವೆ ನಾವು? ಯಾರನ್ನ ಮರ್ತು ಮಲಗಿದ್ದೀರಾ? ಇವತ್ತು ಮರ್ತು ಕೆಲವು ಸಾರಿ ಮರ್ತು ಮಲಗಿ ಬಿಡ್ತೇವೆ ಅಂತಾರೆ. ಯಾರನ್ನಿದ್ದೀರಾ ಪ್ರೇಯರ್ ಮಾಡ್ದಂಗೆ ಮಲಗಿಕೊಂಡವರು? ಓ, ನನಗೆ ಒಳ್ಳೆ ಭಕ್ತರು ಕೊಟ್ಟಾನೆ ಸಪ್ಪ, ಸ್ತೋತ್ರ. ಯಾರನ್ನ ಪ್ರಾರ್ಥನೆ ಮಾಡ್ಕೊಳ್ಳಾರ್ದು ಊಟ ಮಾಡಿದವ್ರು ಇದ್ದೀರಾ? ವಾವ್, ಎಲ್ಲರೂ ಉಂಡು ಎಲ್ಲರೂ ಪ್ರೇಯರ್ ಮಾಡ್ಕೊಂಡು ಊಟ ಮಾಡ್ತಾರ, ಸ್ತೋತ್ರ. ಯಾರನ್ನ ಪ್ರಾರ್ಥನೆ ಮಾಡ್ಕೊಳ್ಳಾರ್ದಂಗೆ ಕೆಲ್ಸಕ್ಕೆ ಹೋಗೋದವ್ರು ಇದ್ದೀರಾ? ಪ್ರಾರ್ಥನೆ ಮಾಡ್ಕೊಳ್ಳಾರ್ದಂಗೆ ಕೆಲ್ಸಕ್ಕೆ ಹೋದವ್ರು ಇದ್ದೀರಾ ಹೊರಗಡೆ? ಅಂದ್ರೆ ಎಲ್ಲರೂ ಪ್ರೇಯರ್ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ನೀವೆಲ್ಲ ದೇವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಗೊತ್ತಾಯ್ತು ನನಗೀಗ. ನೀವು ಚೆನ್ನಾಗಿ ದೇವ್ರನ್ನ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲ ರಾಂಪುರ ಇರ್ತಿತ್ತು. ಇಡೀ ರಾಂಪುರ ಇಲ್ಲಿ ಇರ್ತಿತ್ತು. ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಇಲ್ಲಿ ಇರ್ತಿದ್ರ. ನೀನು ಒಬ್ಬಳೆ ಕುಂತು ಯಾಕೆ? ಏನ್ ಸಾರಿ ಎಂತ ಮಾತಂದ್ಬಿಟ್ಟೆ ನೀನು? ಹಲ್ಲೆಲೂಯಾ. ದಾನಿಯೇಲ ದೇವರನ್ನ ಅರ್ಥ ಮಾಡಿಕೊಂಡಿದ್ದನು. ದಾನಿಯೇಲ ದೇವರ ಹತ್ರ ಸಮಯ ಕಳೆದಿದ್ದಕ್ಕಾಗಿ ದೇವರನ್ನ ಅರ್ಥ ಮಾಡಿಕೊಂಡ. ಅವನು ಅಶುದ್ಧನಾಗಲಿಲ್ಲ. ನಂಬರ್ 2, ಅವನೇನ್ ಮಾಡಿದನು? ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡಿದನು. ನಂಬರ್ 3, ಮೂರನೇದಾಗಿ ಏನ್ ಮಾಡಿದನಂದ್ರೆ, ಅಪಾಯ ಬಂದರೂ ಕೂಡ ಅವನು ದಿಗಿಲು ಪಡಲಿಲ್ಲ, ಸೋತು ಹೋಗಲಿಲ್ಲ, ಹಿಂತಿರುಗಿ ಹೋಗಲಿಲ್ಲ. ಅಪಾಯವನ್ನ ದೇವರ ಮುಂದಿಟ್ಟುಕೊಂಡು ಜಯಿಸಿದನ. ಏನು ಅಪಾಯ ಬಂದಿದೆ ದಾನಿಯೇಲನಿಗೆ? ಸಿಂಹದ ಬಾಯಿಯಲ್ಲಿ, ಸಿಂಹದ ಬೋನಲ್ಲಿ ಹಾಕುವಂತ ಸನ್ನಿವೇಶ ಬಂತು. ಹಿಂತಿರುಗಿ ಹೋದ್ನ? ಏನಾದ್ರೆ ಭಯಪಟ್ನ? ನನ್ನ ಕನ್ನಡ ಅರ್ಥ ಆಗ್ತದ? ಅರ್ಥಮೈತಿಂದ? ಹಲ್ಲೆಲೂಯಾ. ದಾನಿಯೇಲನು ಯಾಕೆ ಸೋತು ಹೋಗಲಿಲ್ಲ? ದಾನಿಯೇಲನು ಯಾಕೆ ಕಳವಳ ಪಡಲಿಲ್ಲ? ದಾನಿಯೇಲನು ಯಾಕೆ ಹಿಂದಕ್ಕೆ ಹೋಗಲಿಲ್ಲ ಅಂದ್ರೆ, ದಾನಿಯೇಲನು ದೇವರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ವ್ಯಕ್ತಿಯಾಗಿದ್ದನು. ಆಮೆನ್. ಹೇಳಿ ಹಲ್ಲೆಲೂಯಾ. ದಾನಿಯೇಲನ ಜೀವನ ಚರಿತ್ರೆ ಓದ್ಕೊಂತ ಬರ್ರಿ. ಎಲ್ಲಾದ್ರೂ ದಾನಿಯೇಲ ಅಪನಂಬಿಕೆ ಮಾತು ಆಡಿದಾನ? ಅಪನಂಬಿಕೆ ಮಾತಾಡನ? ಏನ್ ದೇವರು ಎಂತ ಕೆಲಸ ಮಾಡಿಬಿಟ್ಟೆ ಅಂದಾನ? ಬಾಯಿ ಇದ್ರೆ ಅಲ್ಲೇಲು ಹೇಳಿ. ನೀವು ಜೀವಂತವಾಗಿದ್ರೆ ಸ್ತೋತ್ರ ಹೇಳಿ, ಸ್ತೋತ್ರ ಹೇಳಿ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಇವಾಗ ಎದ್ದಿರ ಭೂಮಿಯಿಂದ. ನಾನು ಜೀವ ಸಮೇತಾಗಿದ್ರೆ ಗೊತ್ತಿಲ್ಲ. ನಾನು ಯಾಕೆ ಸ್ಟಿಪ್ಪಲ್ ಬಿಡ್ತೀನಿ ಗೊತ್ತಾ? ವಾಕ್ಯ ನಿನ್ನೊಳಗಿರ್ಬೇಕು. ದಾನಿಯೇಲ ಯಾವತ್ತಾದ್ರೂ ಏನ್ ದೇವರೇ ಎಂತ ಕಷ್ಟ ಕೊಟ್ಟೆ, ಏನ್ ದೇವರೇ ಎಂತ ಪರಿಸ್ಥಿತಿ ತಗೊಂಬಂದೆ ಅಂತೆಲ್ಲರ ಮಾತಾಡಿದ್ದು ನಿಮಗೆ ರುಚಿ ಇದೆಯಾ? ಇಲ್ಲವಾ? ಅಷ್ಟೇ ಹೇಳಿ. ಗೊತ್ತಿದ್ದವ್ರು ಹೇಳ್ರಿ. ಕೆಲವು ಗೊತ್ತಿಲ್ಲ ಪಾಪ ಸುಮ್ಮನೆ ಇರ್ತಾರೆ. ಗೊತ್ತಿದ್ದರು ಕೂಡ ಮಾತಾಡಿದ್ರೆ ಮತ್ತೇನು? ಜೋರಾಗಿ ಹೇಳಿ. ಇಲ್ಲ, ಅದು ಹೇಳ್ರಿ. ಯಾಕೆ? ದೇವರನ್ನ ದಾನಿಯೇಲ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಇವತ್ತು ದೇವರ ಹತ್ರ ಸಮಯ ಕಳೆದ್ರೆ ದೇವರನ್ನ ಅರ್ಥ ಮಾಡಿಕೊಳ್ತೀಯ. ನಿನಗೆ ಬರೋ ಶೋಧನೆ, ನಿನಗೆ ಬರೋ ರೋಗ, ನಿನ್ನ ಮೇಲೆ ಬರೋ ಅವಮಾನ ಏನು ಮಾಡಲ್ಲ. ಅದು ಬರ್ತದೆ, ಇರ್ತದೆ, ವಾಪಸ್ ಹೋಗ್ತದೆ. ಹಲ್ಲೆಲೂಯಾ.
ದಾನಿಯೇಲನ ಹತ್ರ ಬಂತ, ಇತ್ತು, ಮತ್ತು ವಾಪಸ್ ಹೋಯ್ತು. ಯಾಕೆ ಅಂದ್ರೆ ದಾನಿಯೇಲನು ದೇವರನ್ನ ಚೆನ್ನಾಗಿ ಅರಿತವನಾಗಿದ್ದನು. ದೇವರ ಹತ್ರ ಸಮಯ ಕಳೆಯುವುದರಿಂದ ದೇವರನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ದಾನಿಯೇಲನು ದೇವರ ಹತ್ರ ಸಮಯ ಕಳೀತಾ ಇದ್ದ. ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದ. ನಿಮ್ ಕೈಯಲ್ಲಿ ಬೆರಳಿದ್ರೆ ಹೇಳಿ. ಆಮೇಲೆ ಯಾರು? ಓಕೆ, ನೀವು ಹೇಳ್ರಿ. ಈಗ ಬೆಳಗ್ಗೆ ಮಾಡಲ್ಲ, ಮಧ್ಯಾಹ್ನ ಮಾಡಲ್ಲ, ಸಾಯಂಕಾಲ ನೋಡ್ತೀನಿ. ನೀನು ಹೇಳಿಯ? ಹೇಳು. ಬೆಳಗ್ಗೆ ಮಾಡಲ್ಲ, ಮಧ್ಯಾಹ್ನ ಮಾಡಲ್ಲ, ಸಾಯಂಕಾಲ ನೋಡ್ತೀನಿ. ನೋಡ್ತೀಯ? ಮತ್ತೆ ಹಂಗೆ ಹೇಳಿದಲ್ಲಪ್ಪ. ದಾನಿಯೇಲ ಬೆಳಗ್ಗೆ ಪ್ರಾರ್ಥನೆ ಮಾಡ್ದ, ಮಧ್ಯಾಹ್ನ ಪ್ರಾರ್ಥನೆ ಮಾಡ್ದ, ರಾತ್ರಿ ಪ್ರಾರ್ಥನೆ ಮಾಡ್ದ. ದಾನಿಯೇಲ. ಮತ್ ನೀವು? ನಾವು ಯಾವಾಗ ಪ್ರೇಯರ್ ಮಾಡ್ತೀವಿ ಗೊತ್ತು? ತುಂಬಾ ಹೊಟ್ಟೆನಾಗ ಬರ್ಬೇಕು ನಮಗೆ. 4ರಿಂದ 5 ಸಾರಿ ಹೋಗ್ಬೇಕು ಬಾತ್ರೂಮ್. ಇಲ್ಲ ಅಂದ್ರೆ ತುಂಬಾ ಸಮಸ್ಯೆ ಬರಬೇಕು. ದೇವರೇ 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 ಅನ್ನೋ ರೀತಿಯಲ್ಲಿ ಬರಬೇಕು. ಆವಾಗ ಎಲ್ಲಿಲ್ಲದ ಮೊಣಕಾಲು ಹಾಕ್ತಿವಿ, ಎಲ್ಲಿ ತುಂಗಾ ನೀರು, ಗಂಗಾ ನೀರು ನಗ ಬಂದ್ಬಿಡ್ತಾವ. ಕಣ್ಣೀರೇನೋ, ಅವ್ರ ಕೈ ಮೇಲೆತ್ತಿದೇನೋ, ಅವ್ರು ಪ್ರೇಯರ್ ಮಾಡೋದೇನೋ, ಅವ್ರ ಬೈಬಲ್ ಮುತ್ತು ಕೊಡೋದೇನೋ, ಅವ್ರ ಬೈಬಲ್ ತೆರೆ ಮೇಲೆ ಹತ್ಕೊಂಬೋದೇನೋ. ಯಾವಾಗ ಸಂಕಟ ಬಂದಾಗ. ಅವ್ರ ದಾನಿಯೇಲ ಹಂಗೆ ಮಾಡಲಿಲ್ಲ. ದಾನಿಯೇಲನು ದಿನಕ್ಕೆ 3 ಆವರ್ತಿ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದನೋ. ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದದಕ್ಕಾಗಿ ದೇವರನ್ನ ದಾನಿಯೇಲ ಅರ್ಥ ಮಾಡಿಕೊಂಡ. ದಾನಿಯೇಲ ದೇವರು ಎಲ್ಲ ಆಪತ್ತುಗಳಿಂದ ಬಿಡಿಸಿದನೋ. ಆಮೇಲೆ ಎಲ್ಲ ಆಪತ್ತುಗಳಿಂದ ದಾನಿಯೇಲನಿಗೆ ಬಿಡುಗಡೆ ಸಿಕ್ಕಿತೋ. 2ನೇದಾಗಿ ಮುಂದುವರಿಯೋಣ. ಕರ್ತನಿಗೆ ಸ್ತೋತ್ರವಾಗಲಿ. ದೇವರ ಹತ್ರ ಸಮಯ ಕಳೆಯುವುದರಿಂದ 2ನೇ ಲಾಭ. ದೇವರ ಹತ್ರ ಸಮಯ ಕಳೆದ್ರಿಂದ 2ನೇ ಉಪಯೋಗ ಏನಂದ್ರೆ, ವಿಮೋಚನೆ ಕಾಂಡ, ತೆಲುಗು ನಿರ್ಗಮ ಕಾಂಡಮ್ಮ, ಕನ್ನಡದಲ್ಲಿ ವಿಮೋಚನೆ ಕಾಂಡ 34ನೇ ಅಧ್ಯಾಯ 2ರಿಂದ 7ನೇ ವಚನವನ್ನು ಓದಿಕೊಳ್ಳೋಣ. ಬೆಳಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಯಾರು ನಿನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಈ ಬೆಟ್ಟದ ಪ್ರದೇಶದಲ್ಲಿ ಯಾರು ಎಲ್ಲಿಯೂ ಕಾಣಿಸಕೂಡದು. ಕುರಿದನಗಳು ಬೆಟ್ಟದ ಮುಂದೆ ಮೇಯಕೂಡದು ಎಂದು ಹೇಳಿದನು. ಆದ ಕಾರಣ ಮೋಶೆ ಮೊದಲಿದ್ದ ಹಲಿಗೆಗಳಂತೆ 2 ಕಲ್ಲಿನ ಹಲಿಗೆಗಳನ್ನು ಸಿದ್ಧಪಡಿಸಿಕೊಂಡು ಯೆಹೋವನ ಅಪ್ಪಣೆಯ ಮೇರೆಗೆ ಬೆಳಗ್ಗೆ ಎದ್ದು ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸೀನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಯೆಹೋವನು ಮೇಘದಿಂದ ಆವರಿಸಲ್ಪಟ್ಟವನಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಯೆಹೋವನೆಂಬ ನಾಮವನ್ನು ಪ್ರಕಟಿಸಿದನು. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯೂ ನಂಬಿಕೆಯೂ ಉಳ್ಳವನು, 1000 ತಲೆಗಳವರೆಗೂ ದಯೆ ತೋರಿಸುವವನು, ದೋಷಾಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ದೇವರ ನಾಮಕ್ಕೆ ಸ್ತೋತ್ರ. 2ನೇದಾಗಿ ದೇವರ ಹತ್ರ ಸಮಯ ಕಳೆಯುವುದರಿಂದ ನಾವು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಬಹುದು. ದೇವರ ಹತ್ರ ಸಮಯ ಕಳೆದ್ರಿಂದ 2ನೇದಾಗಿ ನಾವು ದೇವರ ಸನ್ನಿಧಿಯಲ್ಲಿ ಮುಖಾಮುಖಿಯಾಗಿ ಮಾತನಾಡಬಹುದು. ಇಲ್ಲಿ ಇನ್ನೊಂದು ಭಕ್ತನಿದ್ದಾನೆ, ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಂತ ಮೋಸೆ. ಈ ಮೋಸೆ ಸೀನಾಯಿ ಬೆಟ್ಟದಲ್ಲಿ ದೇವರ ಸನ್ನಿಧಿಯಲ್ಲಿ
ಸಮಯ ಕಳೆದನು. ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನೆದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಯಾರು ನನ್ನ ಜೊತೆಯಲ್ಲಿ ಮೇಲಕ್ಕೆ ಬರಕೂಡದು. ಈ ಬೆಟ್ಟದ ಪ್ರದೇಶದಲ್ಲಿ ಯಾರು ಎಲ್ಲಿಯೂ ಕಾಣಿಸಕೂಡದು. ಆಮೇಲೆ ದೇವರ ಹತ್ರ ಸಮಯ ಕಳೆಯುವುದರಿಂದ, ಈಗ 6ನೇ ವಚನಕ್ಕೆ ಓದಕ್ಕೆ ಹೋಗ್ತಾನೆ, ಯೆಹೋವನು ಮೋಸೆಗೆ ಎದುರಾಗಿ ಹೋಗುತ್ತಾ. ಅಂದ್ರೆ ದೇವರ ಹತ್ರ ಸಮಯ ಕಳೆದ್ರೆ ದೇವರೊಂದಿಗೆ ನಾವು ಮಾತನಾಡಬಹುದು. ಆತನ ಪಕ್ಷಪಾತಿ ಅಲ್ಲ. ಹೇಳ್ರಿ, ಆತನು ಪಕ್ಷಪಾತಿ ಅಲ್ಲ. ಒಬ್ಬರ ಸಂಗಡ ಮಾತಾಡಿ ಇನ್ನೊಬ್ಬರ ಸಂಗಡ ಮಾತಾಡಂಗಿರುವವನಲ್ಲ. ಎಲ್ಲರ ಸಂಗಡ ಮಾತಾಡ್ಬೇಕಂತ ಆತನಿಗೆ ಬಯಕೆ ಇದೆ, ಆಸೆ ಇದೆ. ಆದ್ರೆ ಆತನ ಹತ್ರ ಕೂತ್ಕೊಳ್ಳಬೇಕು. ನಂಬರ್ 2, ಎರಡನೇದಾಗಿ ದೇವರ ಹತ್ರ ಸಮಯ ಕಳೆದ್ರಿಂದ ದೇವರ ಜೊತೆಯಲ್ಲಿ ಮುಖಾಮುಖಿಯಾಗಿ ಮಾತನಾಡಬಹುದು. ಇಲ್ಲಿ ಮೋಸೆ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದಕ್ಕಾಗಿ ಯೆಹೋವನು ಅವನ ಎದುರಾಗಿ ಬಂದನು ಅಂತ ಬೈಬಲ್ ವಾಕ್ಯ. ಎದುರಾಗಿ ಬಂದಿದ್ದಲ್ಲದೆ ಹೇಳ್ತಾನಲ್ಲಿ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆ ಉಳ್ಳವನು, 1000 ತಲೆಗಳವರೆಗೂ ದಯೆ ತೋರಿಸುವವನು. ಆಮೆನ್. ಹಲ್ಲೆಲೂಯಾ. ಜೋರು ಹಲ್ಲೆಲೂಯಾ. ಮುಖಾಮುಖಿಯಾಗಿ ಮಾತನಾಡಬಹುದು ದೇವರ ಹತ್ರ ಸಮಯ ಕಳೆದ್ರೆ. ದೇವರ ಹತ್ರ ಸಮಯ ಕಳೆದ್ರೆ ಮುಖಾಮುಖಿಯಾಗಿ ಮೋಸೆ ದೇವರ ಸಂಗಡ ಮುಖಾಮುಖಿಯಾಗಿ ಮಾತನಾಡಿದನು. ಅದಕ್ಕಾಗಿ ಮೋಸೆ ಮೂಲಕವಾಗಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿದನು. ಆಮೆನ್. ಹಲ್ಲೆಲೂಯಾ. ನಾವು ಕೆಲವು ಸಾರಿ ಏನಾದರೂ ಅವಶ್ಯಕತೆ ಇದ್ರೆ ಫೋನ್ ಮಾಡ್ತೇವೆ, ನಮಗಿದು ಬೇಕು ಅಂತ ಫೋನ್ ಮಾಡ್ತೇವೆ. ಏನಾದ್ರು ಒಂದು ವಸ್ತು ಬೇಕಂದ್ರೆ ಅವ್ರು ಫೋನ್ ರಿಸೀವ್ ಮಾಡಲ್ಲ. ಅವಾಗ ನಾವೇನ್ ಮಾಡ್ತೇವೆ, ಯಾರೋ ಮನುಷ್ಯನ ಕಳಿಸ್ತೇವೆ, ಅದಕ್ಕೆ ಅವ್ರು ಪ್ರತ್ಯುತ್ತರ ಬಂದಿಲ್ಲ. ಅವಾಗ ನಾವೇನ್ ತೀರ್ಮಾನ ತಗೊಳ್ತೇವೆ, ಹೋಗ್ಲಿ ಬಿಡಂತೀವ. ಏನ್ ಮಾಡ್ತೇವೆ, ನಾವೇ ಖುದ್ದ ಅಲ್ಲಿಗೆ ಹೋಗಿ ಮಾತಾಡಿ ಬರೋಣ, ನಾವೇ ನೇರವಾಗಿ ಅಲ್ಲಿ ಹೋಗಿ ಮಾತಾಡಿ ಬರೋಣ ಎಂಬುದಾಗಿ ನಾವು ತೀರ್ಮಾನ ತಗೊಂಡು ಆ ಮನುಷ್ಯನ ಮುಂದೆ ನಿಂತ್ಕೊಳ್ಳುವಾಗ ಅವಾಗ ಆತನ ಕುರಿತಾಗಿ ನಮಗೆ ಅರ್ಥವಾಗ್ತದೆ, ನಮ್ಮ ಕುರಿತಾಗಿ ಆತನಿಗೆ ಅರ್ಥವಾಗ್ತದೆ. ಎರಡನೇದಾಗಿ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದ್ರಿಂದ ನಾವು ದೇವರ ಹತ್ರ ಮುಖಾಮುಖಿಯಾಗಿ ಮಾತನಾಡಬಹುದು. ಇವತ್ತು ದೇವರ ಹತ್ರ ಸಮಯ ಕಳೆದ ಜನ ಕಡಿಮೆ ಆಗಿದ್ದಾರೆ. ಮೊಬೈಲ್ ಜೊತೆ ಸಮಯ ಕಳೀತಾರೆ ಹೆಚ್ಚಿನ ಭಾಗ. ಮತ್ತೆ ಇನ್ನೆಲ್ಲಿ ಸಮಯ ಕಳೀತಾರೆ. ನಿಮ್ಮ ಮನೆಗೆಲ್ಲ ಕೆಲಸ ಮುಗಿತಮ್ಮ, ನೀವೇನ್ ಮಾಡ್ತೀರ? ಪಕ್ಕದ ಮನೆ, ನಾನು ಹೇಳಿಲ್ಲ, ನೀವೇ ಹೇಳ್ಬೇಕಾದ್ರೆ, ಪಕ್ಕದ ಮನೆ ಹತ್ರ ಕುಂತು ಮಾತಾಡ್ತೇವೆ. ಇಲ್ಲ ಸುಮ್ಮನೆ ಬಂದು ರಾಮಪುರಲ್ಲಿ ತಿರುಗಾಡಿ ಮನೆಗೆ ಹೋಗ್ತೀವಿ. ಇವತ್ತು ಏನು ಕೆಲಸ ಇಲ್ಲಲ್ಲ, 1 ಗಂಟೆ ಕುಂತು ಪ್ರೇಯರ್ ಮಾಡೋಣ ಅನ್ನಲ್ಲ, ಬೆಳಗ್ಗೆ ಯಾಕೆಂತ ಬರೋದು ಬಂದ್ಬಿಡ್ತೇವೆ. ಬಸ್ ಸ್ಟ್ಯಾಂಡೆಲ್ಲ ತಿರುಗಿ ಅವ್ರ ಇವ್ರ ಮಾತಾಡಿ ಯಾವುದೋ ಒಂದು ರೈಸ್ ತಿಂದು ನೀವ್ಯಾಕೆ ನಗ್ತೀರಿ? ಸಂಜೆ ಹೋಗ್ತೀವಿ ಮನೆಗೆ, ಸುಸ್ತಾಗಿಬಿಡ್ತದೆ, ಪ್ರೇಯರ್ ಮಾಡೋಕ್ಕಾಗಲ್ಲ, ಹೆಂಡತಿ ಮಕ್ಕಳ ಹತ್ರ ಮಾತಾಡೋಕ್ಕಾಗಲ್ಲ. ಅಸಲು ನಿನಗೆ ಕೂತ್ಕೊಳ್ಳೋಕೆ ಪೇಷನ್ಸ್ ಇಲ್ಲ, ತಿರುಗಿರ್ತೀವಿ ನೋಡು ಇಲ್ಲಿ. ನನ್ನ ಪ್ರಿಯ ದೇವ ಜನರೇ, ನಿನಗೆ ಇವತ್ತು ಏನು ಕೆಲಸ ಇಲ್ಲ ಅಂದರೆ ಎಲ್ಲಿ ಹೊರಗೆ ತಿರುಗಕ್ಕೆ ಹೋಗಬೇಡ. ಅವಶ್ಯಕತೆ ಇದ್ರೆ ಹೋಗು, ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಹೋಗಬೇಡ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ದೇವರ ಹತ್ರ ಸಮಯ ಕಳೆದ್ರೆ ಆ ದೇವರಿನೊಟ್ಟಿಗೆ ಮಾತಾಡ್ತಾನೆ. ನನ್ನ ಕಷ್ಟ ಸುಖವನ್ನು ಹೇಳಿಕೋ, ಕೇಳಿಕೋ. ಆತನು ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಇನ್ನು ಕೆಲವರಿಗೆ ಸಮಸ್ಯೆ ಏನಂದ್ರೆ, ಎಲ್ಲ ಕೆಲಸ ಮುಗಿದ್ರೆ ಹೋಗ್ಬೇಕಾದ್ರೆ ಮನಸ್ಸು ಅನ್ಕೊಂತಾರ, ಒಂದು 5 ನಿಮಿಷ ನೋಡಿ ಮಕ್ಕಂಬಿಡೋಣ ಅಂತ. ಎಷ್ಟು ನಿಮಿಷ ನೋಡಿ, ಒಂದು ಅರ್ಧ ಗಂಟೆ ನೋಡಿ, ಆಮೇಲೆ ಪಾತ್ರೆ ಸಾಮಾನು ತಿಕ್ಕೋಣ, ಒಂದು ಅರ್ಧ ಗಂಟೆ ನೋಡಿ ಕಸ ಗುಡ್ಸೋಣ ಅನ್ಕೊಂಡೆ ಹಿಡ್ಕೊಂತಾರೆ.
ಅದನ್ನ ಬಿಟ್ಟಾಗ 3 ಗಂಟೆ ಆಗಿರ್ತದೆ ಕೈ. ಹಲೋ, ಈ ಅನುಭವ ಯಾರಿಗಾಗಿದೆ ಕೈ ಎತ್ತಾರೆ ಮನಸ್ಸಾಕ್ಷಿಯಿಂದ. 1 2 3. ನೀವೇನು ನನ್ನ ಕೊಲೆ ಮಾಡಿಲ್ಲಮ್ಮ, ದೋಷಗಳನ್ನು ಒಪ್ಪಿಕೊಳ್ಳೋನಿಗೆ ಕರುಣೆ. ತಪ್ಪಿಲ್ಲ, ನೀವು ಮಾಡಿರೋ ತಪ್ಪು ಅಂತ ಹೇಳ್ತಲ್ಲ ನಾನು, ನಿಮ್ಗೆ ಗೊತ್ತಿಲ್ಲದೆ ಮಾಡಿರ್ಬೋದೇನೋ, ಇವತ್ತು ಗೊತ್ತುಪಡಿಸ್ತಾನೆ. ಓಕೆ, 3 ತಾಸು ಟೈಮ್ ಪಾಸ್ ಮಾಡಿ. ಕೆಲವೊಬ್ಬರು ರಾತ್ರೆಲ್ಲ ನೋಡ್ತಾರ. ಏನ್ ನೋಡ್ತಾರ? ಇನ್ನು ನಮ್ಮ ಯವನ ಇಲ್ಲಿ ಬಂದು ಯಜ್ಞ ಗುದ್ದೋದಿಲ್ಲ ಕೆಲವರಿಗೆ. ಅವರಮ್ಮ ನೀರು ತಗೊಂಬಂದ ಸೊಂಟನವ ಅಂತಾರ. ಮೊಬೈಲ್ ಮಾತ್ರ ಹಂಗೆ ಕುಂತು ನೋಡಿರ್ತಾರೆ ಗೋಣ್ ತಿರುದಂಗ. ಅಂಗಡಿಗೆ ಹೋಗಿ ಏನು ತಗೊಂಬ ಅಂದ್ರೆ ಹ್ಞೂ ಅಂತಾರ. ನೀನೊಬ್ಬ ದೇವರ ಮಗನ, ನೀನು ದೇವರ ಸನ್ನಿಧಿಯಲ್ಲಿ ಸಮಯ ಕಳಿ, ದೇವರೊಟ್ಟಿಗೆ ಮುಖಾಮುಖಿ ಮಾತಾಡು. ನಿನ್ನ ಕುಂದು ಕೊರತೆಗಳನ್ನ ಯೇಸಪ್ಪನ ಮುಂದೆ ಹೇಳಿಕೋ. ಆತನೇ ನಿನ್ನ ಕೊರತೆಯನ್ನು, ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸಿ ಪರಲೋಕದ ಬಾಗಿಲು ತೆರೆದು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ನಿಮಿಷ ಅಂತ ಓದಿದ ಹತ್ರ? 5 ನಿಮಿಷ ಅಂತ ಹೇಳಿ, ಅರ್ಧ ಗಂಟೆ ಅಂತ ಹೇಳಿ, 3 ಗಂಟೆ ಅಂತ ಹೇಳಿ, ಲಾಸ್ಟಿಗೆ ಚಾರ್ಜಿಂಗ್ ಖಾಲಿ ಸ್ವಿಚ್ ಆಫ್ ಆಗ್ಬೇಕು. ಅವಾಗ ಬಿಡ್ತಾರೆ. ನನ್ನ ಕನ್ನಡ ನಿಮ್ಗೆ ಅರ್ಥ ಆಗ್ತದ? ಇಲ್ಲಿ ಮೋಸ ಏನ್ ಮಾಡ್ತಾ ಇದ್ದಾನೆ? ಸೀನಾಯಿ ಬೆಟ್ಟಕ್ಕೆ ಹೋಗಿ ದೇವರ ಸನ್ನಿಧಿಯಲ್ಲಿ ಕುಂತು ಆತನ ಹತ್ರ ಸಮಯ ಕಳೆದಾಗ ಆತನ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ರು. ಮೋಸೆ, ಮೋಸೆ, ನಾನು ನಿನ್ನೊಂದಿಗೆ ಬರ್ತೇನೆ. ಮೋಸೆ, ಮೋಸೆ, ನಾನು ನಿನ್ನ ಮೂಲಕವಾಗಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರ್ತೇನೆ. ಮೋಸೆ, ನಾನು ನಿನ್ನ ಮೂಲಕವಾಗಿ ಕೆಂಪು ಸಮುದ್ರ 2 ಭಾಗ ಮಾಡ್ತೇನೆ. ಮೋಸೆ, ನಾನು ನಿನ್ನ ಮೂಲಕವಾಗಿ ಪರಲೋಕದಿಂದ ಮನ್ನವನ್ನು ಸುರಿಸ್ತೇನೆ. ಮೋಸೆ, ನಿನ್ನ ಮೂಲಕವಾಗಿ ನಾನು ಬಂಡೆಯಿಂದ ನೀರು ಕೊಡುತ್ತೇನೆ. ಹಲ್ಲೆಲೂಯಾ. ಇದೀರಾ? ಇದು ಯಾವಾಗ ಬಂತು ಮೋಸಗೆ? ದೇವರ ಸನ್ನಿಧಿಯಲ್ಲಿ ಸಮಯ ಕಳೆದಾಗ, ಸೀನಾಯಿ ಬೆಟ್ಟದಲ್ಲಿ ಹೋಗಿ ದೇವರ ಸನ್ನಿಧಿಯಲ್ಲಿ ಕುಂತು ಪ್ರಾರ್ಥನೆ ಮಾಡಿದಾಗ ಆ ಅನುಭವ ಬಂತು. ಇನ್ನೆಲ್ಲವರೆಗೂ ನೀನು ಇದೇ ಕಷ್ಟದಲ್ಲಿ, ಇದೇ ದುಃಖದಲ್ಲಿ, ಇದೇ ಪರಿಸ್ಥಿತಿಯಲ್ಲಿ, ಇದೇ ವೇದನೆಯಲ್ಲಿ ಇರ್ತೀಯ. ಅದರಿಂದ ಹೊರಗೆ ಬರಬೇಕಂದ್ರೆ, ಅದು ಬಿಡುಗಡೆ ಆಗಬೇಕಂದ್ರೆ ದೇವರ ಹತ್ರ ಬಾ, ಅದರಿಂದ ಕೂತ್ಕೋ, ಸಮಯ ಕಳಿ, ಪ್ರಾರ್ಥಿಸು, ಸುಧಿಸು, ಗೋಳಾಡು, ಅಳು, ಪ್ರಾರ್ಥಿಸು. ಆತನು ನಿನ್ನ ಸಂಗಡ ಮಾತನಾಡ್ತಾನೆ. ಚಪ್ಪಾಡ್ಲ ಕೊಟ್ಟಲ್ಲ, ಗೋಳಾಡಿಸು. ತಿಮ್ಮಕ್ಕ ಗೋಳಾಡಿಸಿ ಪಕ್ಕರ. ಹಲ್ಲೆಲೂಯಾ, ಜೋರಿ ಹಲ್ಲೆಲೂಯಾ. ಒಬ್ಬೊಬ್ಬರ ಕಷ್ಟ ಅಷ್ಟು ಬೆಟ್ಟವಾಗಿದ್ದಾವೆ. ನಾನು ಈ ವಾರವೆಲ್ಲ ರಾಂಪುರ ಹೋಗಿದ್ದೇನೆ. ಅವರ ಕುಟುಂಬದಲ್ಲಿ ಹೇಳುವಂಥ ಕಷ್ಟಗಳು ತಟ್ಟುಕೊಳ್ಳಕ್ಕಾಗಿಲ್ಲ ಪ್ರಿಯರೇ. ಇದಕ್ಕೆ ಮುಂಚೆ ಅವ್ರ ಮನೆಗೆ ಕುಟುಂಬ ಪ್ರಾರ್ಥನೆ ಹೋಗಿದ್ದೇನೆ, ಅವರೊಟ್ಟಿಗೆ ಪ್ರಾರ್ಥನೆ ಮಾಡಿದ್ದೇನೆ. ಆದರೆ ಮೊನ್ನೆ ಹೋದಾಗ ನನಗೆ ಒಂದು ಹೊಸ ಅನುಭವ ಆಗಿದೆ. ಹೆಂಗೆ ಗೊತ್ತಾ? ಅವರು ಹೇಳಿಕೊಳ್ಳದ ರೀತಿಯಲ್ಲಿ ಅಳ್ತಾ ಇದ್ದಾರೆ. ಮೋಸೆ ಸೀನಾಯಿ ಬೆಟ್ಟದಲ್ಲಿ ದೇವರ ಹತ್ರ ಸಮಯ ಕಳೆದಿದ್ದಕ್ಕಾಗಿ ಏನಾಯ್ತು ಮೋಸೆಗೆ? ದೇವರ ಸಂಗಡ ಮಾತನಾಡುವಂತ ಸೌಭಾಗ್ಯವನ್ನು ಪಡೆದುಕೊಂಡನು.